ಸಮಾಜದಲ್ಲಿ ಆಗಿರುವಂತ ಒಂದೊಳ್ಳೆ ಡೆವಲಪ್ಮೆಂಟ್ ಸುದ್ದಿ ಇದು. 100 ವರ್ಷಗಳ ಬಳಿಕ ದೇವರನ್ನ ಕಣ್ತುಂಬಿಕೊಂಡಂತ ದಲಿತರು, ಶತಮಾನಗಳ ಬಳಿಕ ಆಂಜನೇಯ ದೇಗುಲಕ್ಕೆ ದಲಿತರು ಪ್ರವೇಶ ಪಡ್ಕೊಂಡಿದ್ದಾರೆ. ಕಡೂರು ತಾಲೂಕು ನಿಡಘಟ್ಟ ಗ್ರಾಮದ ದಲಿತರಿಗೆ ಗುಡಿಯೊಳಗೆ ಎಂಟ್ರಿ ಸಿಕ್ಕಿದೆ. ತಲೆಮಾರುಗಳಿಂದನೂ ಹೊರಗಿನಿಂದಲೇ ಕೈ ಮುಗಿತಾ ಇದ್ರು ದಲಿತರು. ಇವತ್ತು ತಹಶೀಲ್ದಾರ್ ಪೊಲೀಸರ ಸಮ್ಮುಖದಲ್ಲಿ ದೇಗುಲ ಪ್ರವೇಶ ಮಾಡಿದ್ದಾರೆ. 2,000ಕ್ಕೂ ಹೆಚ್ಚು ಇದ್ದಂತ ಸಮುದಾಯ, ಅಂದ್ರೆ ಹೆಚ್ಚು ದಲಿತರಿದ್ದಂತ ಸಮುದಾಯ ಇದು. ಅಂದ್ರೆ ಆ ಗ್ರಾಮದಲ್ಲಿ 2,000ಕ್ಕಿಂತ ಹೆಚ್ಚು ಈ ಸಮುದಾಯದ ಜನರೇ ಇದ್ದಾರೆ. ಎಲ್ಲಾ ಸಮುದಾಯದ ಸೌಹಾರ್ದ ಮಾತುಕತೆ ಮೂಲಕ ಈ ತೀರ್ಮಾನ ತೆಗೆದುಕೊಂಡಿದ್ದಾರಂತೆ. ಇವತ್ತು ಯಾವುದೇ ಅಡ್ಡಿ ಇಲ್ಲದೆ ದೇವಸ್ಥಾನ ಪ್ರವೇಶಿಸಿರುವಂತ ದಲಿತರು ಮೊದಲ ಬಾರಿ ದೇಗುಲ ಪ್ರವೇಶಿಸಿ ಪೂಜೆಯನ್ನ ಸಲ್ಲಿಸಿ ದೇವರ ದರ್ಶನ ಪಡ್ಕೊಂಡಿದ್ದಾರೆ. ಒಂದು ಖುಷಿ ವಿಚಾರ. ಇಷ್ಟು ವರ್ಷಗಳಿಂದ ಅವರು ಹೊರಗೆ ನಿಂತ್ಕೊಳ್ತಾ ಇದ್ರು, ಹಂಗೆ ಕೈ ಮುಗ್ದು ಹೋಗ್ತಾ ಇದ್ರು. ಆದ್ರೆ ಈಗ ಅವರಿಗೆ ಗುಡಿ ಒಳಗೆ ಅವಕಾಶ ಸಿಕ್ಕಿದೆ, ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಸಿಕ್ಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಚಿಕ್ಕಮಗಳೂರು ಪ್ರತಿನಿಧಿ ಭರತ್. ಈ ಘಟನೆ ಒಂದ್ ರೀತಿ ಖುಷಿ ವಿಚಾರ, ಅದರ ಜೊತೆಗೆ ನಮ್ಮ ಸಮಾಜ ಅಭಿವೃದ್ಧಿ ಮುಖದತ್ತ ಸಮಾನತೆಯತ್ತ ಹೋಗ್ತಾ ಇದೆ ಅನ್ನೋದಕ್ಕೆ ಒಂದ್ ರೀತಿಯ ಈ ಸನ್ನಿವೇಶ ಸಾಕ್ಷಿ ಆಗ್ತಾ ಇದೆ. ಇದ್ರ ಬಗ್ಗೆ ವಿವರಿಸೋದಾದ್ರೆ ಖಂಡಿತ ಸೌಖ್ಯ. ಏನು ಈ ಯುಗಗಳು ಬದಲಾಗ್ತಿದ್ದಂತೆ ಮನುಷ್ಯನು ತನ್ನ ಆಧುನಿಕತೆಗೆ ಒಳಪಡಿಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಏನು ಚಿಕ್ಕಮಗಳೂರು ಜಿಲ್ಲೆಯ ಆ ಒಂದು ಹಲವು ತಲೆಮಾರುಗಳಿಂದ ಏನು ಒಂದು ಆಂಜನೇಯ ದೇವಾಲಯಕ್ಕೆ ಒಂದು ಪ್ರವೇಶವನ್ನ ನಿಷೇಧ ಮಾಡಲಾಗಿತ್ತು ಮತ್ತು ಕೆಲವರು ಕೂಡ ಅಲ್ಲಿಗೆ ತೆರಳ್ತಾ ಇರಲಿಲ್ಲ. ಆದ್ರೆ ಇವತ್ತು ಏನು ನಿಡಘಟ್ಟ ಗ್ರಾಮದಲ್ಲಿ ಸುಮಾರು 80ಕ್ಕೂ ಹೆಚ್ಚು ದಲಿತರು ಒಂದು ದೇವಾಲಯಕ್ಕೆ ಒಂದು ಪ್ರವೇಶ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಯಾರು ಕೂಡ ವಿರೋಧ ವ್ಯಕ್ತಪಡಿಸ್ತಿರಲಿಲ್ಲ ಸ್ಥಳೀಯರು. ಆದ್ರೆ ಇಂದಿನ ತಲೆಮಾರುಗಳಿಂದ ನಡೆದುಕೊಂಡು ಬಂದಂತಹ ಪದ್ಧತಿ ಅನುಸಾರವಾಗಿ ಅವ್ರು ಯಾರು ದೇವಾಲಯದ ಒಳಭಾಗದಲ್ಲಿ ಪ್ರವೇಶ ಮಾಡ್ತಾ ಇರಲಿಲ್ಲ. ಆದ್ರೆ ಇವತ್ತು ಅವೆಲ್ಲವನ್ನು ಮುರಿದು ಇಂದು ತಹಶೀಲ್ದಾರ್ ಮತ್ತು ಪೊಲೀಸರ ಸಮ್ಮುಖದಲ್ಲಿ ನೇರವಾಗಿ ಆಂಜನೇಯ ದೇವಾಲಯದ ಒಂದು ದೇಗುಲವನ್ನ ಪ್ರವೇಶ ಮಾಡಿರ್ತಕ್ಕಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಕೂಡ ಸಂತೋಷವನ್ನ ವ್ಯಕ್ತಪಡಿಸ್ತಾರೆ. ಮತ್ತೊಂದು ಕಡೆಯಲ್ಲಿ ಎಲ್ಲಾ ಸಮಾಜದ ಬಾಂಧವರು ಕೂಡ ಸಮಾನತೆಯ ಸಾರುವಂತ ಒಂದು ಸಂದೇಶ ಇದಾಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹರ್ಷವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ.